ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವ ಸಂಪುಟ ವಿಸ್ತರಣೆಗೆ ಆಗ್ರಹಿಸಿ ಬರೆದಿರೋ ಅಂತ ಪತ್ರದ ವಿಚಾರ 31 ಮೊದಲ ಬಾರಿಗೆ ಶಾಸಕರು ಬರೆದಿರೋ ಅಂತ ಪತ್ರ ಇದು. 31 ಶಾಸಕರು ಆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಮೊದಲನೇ ಬಾರಿಗೆ ಅವರೆಲ್ಲರೂ ಕೂಡ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿಗೆ ಶಾಸಕರಾದವರಿಂದ ಪತ್ರ. ನಾಯಕತ್ವ ಬದಲಾವಣೆ ಚರ್ಚೆ ಜೊತೆಗೆ ಹೊಸ ತಲೆನೋವು ಈಗ ಹೈಕಮಾಂಡ್ಗೆ. ಒಂದ್ ಕಡೆ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ವೇಟಿಂಗ್. ಈ ನಡುವೆ ಮೊದಲ ಬಾರಿಗೆ ಗೆದ್ದಂತ ಶಾಸಕರಿಂದಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಒತ್ತಾಯ. ಹೇಗಿದೆ ಅಂದ್ರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ಹಾಗೆ ಸೀನಿಯರ್ಸ್ಗೂ ಕೂಡ ಅವಕಾಶ ಕೊಡಬೇಕು, ಮೊದಲನೇ ಬಾರಿ ಗೆದ್ದವ್ರನ್ನು ಕೂಡ ಪರಿಗಣಿಸಬೇಕು ಅನ್ನೋ ಪತ್ರ. ಒತ್ತಡದ ತಂತ್ರ ಇದು ಹೈಕಮಾಂಡ್ ನಾಯಕರ ಮೇಲೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಹೊಸ ತಲೆನೋವೊಂದು ಶುರುವಾಗಿದೆ. 38 ಅಭ್ಯರ್ಥಿಗಳು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಾವು ಇದನ್ನು ಗಮನಿಸಬೇಕು. ಔಟ್ ಆಫ್ 38 31 ಜನ 31 ಮೆಂಬರ್ಸ್ ಅವರೆಲ್ಲರೂ ಕೂಡ ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ನಮ್ಮನ್ನು ಕೂಡ ಪರಿಗಣಿಸಿ ಅಂತ. ಈಗಾಗಲೇ ಶಾಸಕಿ ನಯನ ಮೋಟಮ್ಮ ಹೇಳಿದ್ರು, ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ ಹೇಳಿದ್ರು, ಎಸ್ ಪೊನ್ನಣ್ಣ ಎಲ್ಲರೂ ಕೂಡ ಹೇಳ್ತಾರದೇನು, ಹಳೆ ಬೇರು ಹೊಸ ಚಿಗುರು. ನಮಗೆ ನೀವೇನೋ ಅವಕಾಶ ಕೊಟ್ಟರೆ ನಾವು ಖಂಡಿತವಾಗ್ಲೂ ಅದನ್ನು ನಿಭಾಯಿಸ್ತೀವಿ. ಇಕ್ಬಾಲ್ ಹುಸೇನ್ ಇವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗಬೇಕು. ಒಂದು ವೇಳೆ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ನಾವು ಅದನ್ನು ನಿಭಾಯಿಸ್ತೀವಿ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಶಿವಪ್ರಸಾದ್, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ಹಾಗಾಗಿದೆ ಕಾಂಗ್ರೆಸ್ನಲ್ಲಿ. ಈಗ ಹಿರಿಯರು ನಮಗೆ ಸಚಿವ ಸ್ಥಾನ ಕೊಡಿ ಅಂತ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ರೆ, ಇತ್ತ ಮೊದಲ ಬಾರಿಗೆ ಗೆದ್ದು ಸದನವನ್ನ ಪ್ರವೇಶ ಮಾಡಿರೋ ಅಂತ ಮೊದಲ ಬಾರಿಯ ಶಾಸಕರು ನಮ್ಮನ್ನು ಕೂಡ ಪರಿಗಣಿಸಿ ಅಂತ ಲೆಟರ್ ಬರೆದಿರೋದು. ಹೇಗೆ ನಿಭಾಯಿಸ್ತಾರೆ ಈಗ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ? ವಿವರಣೆಯನ್ನು ನೀಡೋದಾದ್ರೆ. ಖಂಡಿತವಾಗಿ ಮಧುಸೂದನ್, ರಾಜ್ಯ ಕಾಂಗ್ರೆಸ್ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಆರಂಭದಿಂದಲೂ ಕೂಡ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಈಗ ನಾಯಕತ್ವ ವಿಚಾರ ಕುರಿತಂತೆ ಕೆಲವೊಂದು ಅಂದ್ರೆ ಮೊದಲ ಬಾರಿ ಆಯ್ಕೆ ಆದಂತ ಶಾಸಕರು ದೆಹಲಿಗೂ ಕೂಡ ಹೋಗಿದ್ರು, ಸಚಿವ ಸಂಪುಟ ಪುನಾರಚನೆ ಆಗಬೇಕು ಎಂಬತಕ್ಕಂಥ ವಿಚಾರವನ್ನು ಕೂಡ ಮುಂದಿಟ್ಟಿದ್ರು. ಸದ್ಯ ಈಗ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಪತ್ರವನ್ನ ಬರೆಯೋದ್ರ ಮುಖಾಂತರ ಸಚಿವ ಸಂಪುಟ ಪುನಾರಚನೆಯ ಜೊತೆಗೆ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು, ಅಂದ್ರೆ ಏನ್ ನಾವು 31 ಜನ ಇದ್ದೀವಿ ಅದರಲ್ಲಿ 8 ಮಂದಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಅಂತರವನ್ನ ಕಾಯ್ದುಕೊಳ್ಳೋದ್ರ ಜೊತೆಗೆ ಸದ್ಯ ಯಾವುದೇ ಮಹತ್ತರವಾದಂತ ಬದಲಾವಣೆಗಳು ಬೇಡ ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದೆ. ಇನ್ನು ಕರ್ನಾಟಕದ ವಿಚಾರ ಕುರಿತಂತೆ ಈಗಾಗಲೇ ಹಿರಿಯರು ಇರ್ಬೋದು, ಅಂದ್ರೆ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಅವರು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. 4-5 ಬಾರಿ ಗೆದ್ದಿರ್ತಕ್ಕಂಥ ಹಿರಿಯ ಶಾಸಕರು. ಇವರ ಜೊತೆಗೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಕೂಡ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ಪುನಾರಚನೆ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಸಚಿವ ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಮಹತ್ತರವಾದಂತಹ ನಿರ್ಧಾರಗಳಿಗೆ ಹೈಕಮಾಂಡ್ ನಾಯಕರು ಒತ್ತನ್ನ ನೀಡದೇ ಇದ್ರು ಸಹಿತವಾಗಿ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಗೊಂದಲಗಳು, ಹೇಳಿಕೆಗಳು ಬರ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇದರ ಸಾಲಿಗೆ ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರ ಪತ್ರ ಏನಿದೆ, ಇದು ಕೂಡ ಹಿರಿಯರು ಮತ್ತೆ ಕಿರಿಯರ ನಡುವಿನ ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೆ ಇದೊಂದು ಹೊಸ ತಲೆನೋವು ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಸದ್ಯ ಬಜೆಟ್ ಅಧಿವೇಶನ ಕೂಡ ಸಮೀಪದಲ್ಲಿದೆ. ಈ ಸಂದರ್ಭದಲ್ಲಿ ಹೊಸದಾಗಿ ಆಯ್ಕೆ ಅಂದ್ರೆ ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥ ರವಿಕುಮಾರ್ ಗಣಿಗ ಇರ್ಬೋದು, ಬಸವರಾಜ್ ಶಿವಗಂಗಾ ಇರ್ಬೋದು, ಇಕ್ಬಾಲ್ ಹುಸೇನ್ ಸೇರಿದಂತೆ ನಾರಾ ಭರತ್ ರೆಡ್ಡಿ, ನಯನ ಮೋಟಮ್ಮ ಈ ರೀತಿಯ ಶಾಸಕರುಗಳು ತಮ್ಮ ಹಕ್ಕೊತ್ತಾಯಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದು ಕೂಡ ಈಗ ಹೈಕಮಾಂಡ್ಗೆ ಇರ್ಸು ಮುರ್ಸಿನ ಜೊತೆಗೆ ಈಗಾಗಲೇ ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಹಿರಿಯ ಶಾಸಕರಿಗೂ ಕೂಡ ಅಂದ್ರೆ ಇವರು ಕೂಡ ಜಿದ್ದಾಜಿದ್ದಿಗೆ ಅಂದ್ರೆ ಪೈಪೋಟಿಗೆ ಬಂದಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯ ಈ ಶಾಸಕರುಗಳು ಕೇವಲ ಸಚಿವ ಸಂಪುಟ ಸ್ಥಾನಕ್ಕಾಗಿ ಬರೆದ್ರ ಅಥವಾ ನಾಯಕತ್ವ ವಿಚಾರ ಕುರಿತಂತೆ ಏನಾದ್ರೂ ಕೂಡ ಈ ರೀತಿಯ ಹಿಂಬಾಗ್ಲಿಂದ ಏನಾದ್ರೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಶುರುವಾಗಿದ್ದಾವೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಚರ್ಚೆಗಳು ಶುರುವಾದ್ರೂ ಕೂಡ ಸದ್ಯ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಈ 31 ಶಾಸಕರ ಪತ್ರ ಹೈಕಮಾಂಡ್ಗೆ ಒಂದು ರೀತಿಯ ಇರ್ಸು ಮುರ್ಸಿನ ಜೊತೆಗೆ ಹೊಸದೊಂದು ತಲೆನೋವನ್ನು ಕೂಡ ಈಗ ತಂದು ಒಡ್ಡಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.